ಲೋಕ ಅಖಾಡವನ್ನ ಮತ್ತಷ್ಟು ರಂಗೇರಿಸೋಕೆ ಇವತ್ತು ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಆಗ್ತಾ ಇದೆ. ರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಚುನಾವಣಾ ಚಾಣಕ್ಯ ಅಂತಾನೆ ಕರೆಯಲ್ಪಡುವಂತಹ ಅಮಿತ್ ಶಾ. ನಾಳೆ ಅಮಿತ್ ಶಾ ನೇತೃತ್ವದಲ್ಲಿ ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಕೋರ್ ಕಮಿಟಿ ಸಭೆಯನ್ನ ನಿಗದಿಪಡಿಸಿದ್ದಾರೆ ಅಮಿತ್ ಶಾ. ಹಾಗಾದ್ರೆ ಏನಿದು ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಕೋರ್ ಕಮಿಟಿ ಸಭೆ? ಇವತ್ತು ರಾತ್ರಿ ಅಮಿತ್ ಶಾ ಅವರ ಎಂಟ್ರಿ ಆಗ್ತಾ ಇರೋದು. ನಾಳೆ ಬಂದಂತಹ ನಂತರದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬಿಡುವಿಲ್ಲದಂತಹ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇದರ ಮಧ್ಯೆ ಕ್ರಿಟಿಕಲ್ ಕೋರ್ ಕಾನ್ಸ್ಟಿಟ್ಯೂಯೆನ್ಸಿ ಸಭೆಯನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಇವತ್ತು ರಾತ್ರಿ ಅಮಿತ್ ಶಾ ಅವರ ಎಂಟ್ರಿ, ನಾಳೆ ಕಂಪ್ಲೀಟ್ ಆಗಿ ಬಿಡುವಿಲ್ಲದಂತಹ ಸಭೆ ಸಮಾರಂಭಗಳು ಜೊತೆಗೆ ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ. ಇದರ ಮಧ್ಯೆ ಈ ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಕೋರ್ ಕಮಿಟಿ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಬಹುದು, ಏನ್ ಚರ್ಚೆ ಆಗಬಹುದು ಮಧುಸೂದನ್? ನಿಜಕ್ಕೂ ವಿದ್ಯಾಶ್ರೀ, ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಹುಮ್ಮಸ್ಸು ಈಗಾಗಲೇ ಗೊತ್ತಿರೋ ಅಂತ ವಿಷಯ. ನಾಳೆ ಇಡೀ ದಿನ ತಮ್ಮದೇ ಆದಂಥ ಒಂದಷ್ಟು ಸಭೆ ಸಮಾರಂಭಗಳು, ರೋಡ್ ಶೋ, ಇದರ ಮಧ್ಯೆ ಶಕ್ತಿ ಪ್ರಮುಖರ ಸಮಾವೇಶ, ಇದು ಅಲ್ಲದೆ ಒಂದು ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಕೋರ್ ಕಮಿಟಿ ಮೀಟಿಂಗ್, ಇದರಲ್ಲೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಇವತ್ತು ರಾತ್ರಿ 12 ಗಂಟೆ ಸುಮಾರಿಗೆ ಅಮಿತ್ ಶಾ ಅವರ ಆಗಮನ ಆಗುತ್ತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡ್ತಾರೆ. ನಾಳೆ ಬೆಳಗ್ಗೆ 9:30ರಿಂದ ಆರಂಭ ಆಗುವಂಥ ಕಾರ್ಯಕ್ರಮಗಳು, ಸರಣಿ ಸಭೆಗಳು, ಸರಣಿ ಮೀಟಿಂಗ್ಗಳು ಆಗ್ತಾನೆ ಹೋಗುತ್ತೆ. ಅದರಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 30 ನಿಮಿಷದ ತನಕ ಬರೋಬ್ಬರಿ 1.5 ಗಂಟೆಗಳ ಕಾಲ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಇರೋ ಅಂಥ ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಕೋರ್ ಕಮಿಟಿ ಮೀಟಿಂಗನ್ನು ಕರೆಯಲಾಗಿದೆ. ಹಾಗಾದರೆ ಯಾವ್ದು ಯಾತಕ್ಕಿದು ಕ್ರಿಟಿಕಲ್ ಆಯಿತು? ರಾಜ್ಯದಲ್ಲಿ ಇರುವಂಥ 28 ಲೋಕಸಭಾ ಕ್ಷೇತ್ರದ ಪೈಕಿ ಕಳೆದ 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬರೋಬ್ಬರಿ 25 ಕ್ಷೇತ್ರಗಳನ್ನು ಗೆದ್ದಂಥ ಬಿಜೆಪಿಗೆ ಈ ಬಾರಿ 28ಕ್ಕೆ 28 ಗೆಲ್ಲಬೇಕು ಅನ್ನೋ ಆಸೆ ಇದೆ, ಇರಾದೆ ಇದೆ, ಗುರಿ ಇದೆ. ಈಗ ಒಂದಷ್ಟು ಟಿಕೆಟ್ ಹಂಚಿಕೆ ಆದ ಬಳಿಕ ವಾತಾವರಣ ಬದಲಾಗಿದೆ. ಹೀಗಾಗಿ ಕ್ರಿಟಿಕಲ್ ಕ್ಷೇತ್ರಗಳಾಗಿ ಕೆಲವೊಂದು ಕ್ಷೇತ್ರಗಳು ಮಾರ್ಪಟ್ಟಿದೆ. ಅಂದರೆ ಅಲ್ಲಿ ಎದ್ದಿರುವಂಥ ಗೊಂದಲಗಳು, ಬಂಡಾಯಗಳು ಅಥವಾ ಹೊಸ ಮುಖದ ಅಭ್ಯರ್ಥಿಯ ಆಯ್ಕೆಯಲ್ಲಿ ಬಿಜೆಪಿ ನಾಯಕರೇ ಎಡವಿದ್ದಾರೆ ಅನ್ನೋ ಒಂದಷ್ಟು ಮಾತುಕತೆ, ಸ್ಥಳೀಯ ನಾಯಕರು ಈಗ ಘೋಷಣೆ ಆಗಿರುವಂಥ ಅಭ್ಯರ್ಥಿಗಳಿಗೆ ತಮ್ಮದೇ ಆದಂಥ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅನ್ನೋ ವಿಚಾರಗಳು ಬಿಜೆಪಿ ನಾಯಕರ ಮುಂದಿದೆ. ಹೀಗಾಗಿಯೇ ನಾಳೆ ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಕೋರ್ ಕಮಿಟಿ ಮೀಟಿಂಗನ್ನು ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಮೈಸೂರಿಗೆ ಹೊಸ ಮುಖದ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಲೆಕ್ಟ್ ಆಗಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಈ ಕಡೆ ಚಾಮರಾಜನಗರ ಹೊಸ ಮುಖದ ಅಭ್ಯರ್ಥಿ JDS BJP ಮೈತ್ರಿಯಾಗಿ ಈ ಬಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಎದುರಿಸ್ತಾ ಇದೆ. ಇದನ್ನು ಹೊರತುಪಡಿಸಿದ್ರೆ ತುಮಕೂರಿನಲ್ಲಿ ವಿ ಸೋಮಣ್ಣ ಅವರು ಕಣಕ್ಕಿಳಿದಿದ್ದಾರೆ. ಚಿತ್ರದುರ್ಗದಲ್ಲಿ ಈಗಾಗಲೇ ಗೋವಿಂದ ಕಾರಜೋಳ ಅವರಿಗೆ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಅಲ್ಲೊಂದಷ್ಟು ಸ್ಥಳೀಯ ನಾಯಕರು ಅಪಸ್ವರವನ್ನು ಎತ್ತಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಈ ಕಡೆ ಬೆಳಗಾವಿ ಜಗದೀಶ್ ಶೆಟ್ಟರ್ ಅಖಾಡದಲ್ಲಿ ಇದ್ದಾರೆ. ಚಿಕ್ಕೋಡಿಗೆ ಯಥಾಸ್ಥಿತಿ ಅಭ್ಯರ್ಥಿಯನ್ನ ಕಾಯ್ದುಕೊಂಡ್ರು. ಈ ಕಡೆ ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ್ ನಾಯಕ್ಗೆ ದೊಡ್ಡದಾದಂತಹ ಬಂಡಾಯ ಇದೆ. ಸ್ಥಳೀಯ ನಾಯಕರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆಗೆ ಕೊಟ್ಟು ನೇರವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಮಣೆ ಹಾಕಲಾಗಿದೆ. ಈ ರೀತಿಯಾಗಿ ಒಂದಷ್ಟು ಕ್ಷೇತ್ರಗಳು ಕ್ರಿಟಿಕಲ್ ಆಗಿ ಬಿಜೆಪಿ ನಾಯಕರಿಗೆ ತಲೆನೋವನ್ನು ತಂದೊಡ್ಡಿದೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವ್ರನ್ನ ಕರೆಸಿ ಮಾತುಕತೆ ಆಡಿ ಬಂಡಾಯವನ್ನು ಶಮನ ಮಾಡಿದ್ರು. ಈ ತನಕ ಅಧಿಕೃತವಾಗಿ ಪ್ರಚಾರದ ಅಖಾಡಕ್ಕೆ ಕರಡಿ ಸಂಗಣ್ಣ ಅವರು ಹೋಗಿಲ್ಲ. ಇದೇನು ಸೂಚಿಸುತ್ತೆ? ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಅಷ್ಟೊಂದು ಈಸಿಯಾದಂಥ ವಾತಾವರಣ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ ವಿದ್ಯಾಶ್ರೀ. ಹೀಗಾಗಿ ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಕೋರ್ ಕಮಿಟಿ ಮೀಟಿಂಗನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಡೆಸ್ತಾರೆ. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದರೆ, ನಾಳೆ ನಡೆಯುವಂಥ ಸಭೆಯ ಮುಖಾಂತರ ಇಡೀ ರಾಜ್ಯದ ಬಿಜೆಪಿ ನಾಯಕರಿಗೆ ಎಲ್ಲೂ ಕೂಡ ಗೊಂದಲ ಇರಬಾರ್ದು, ಎಡವಟ್ಟಾಗಬಾರ್ದು, ಬಂಡಾಯ ಹೇಳಬಾರ್ದು. ಜೊತೆಗೆ ನಾವು ಘೋಷಣೆ ಮಾಡಿರುವಂಥ ಅಭ್ಯರ್ಥಿಯೇ ಅಂತಿಮ, ಅವ್ರನ್ನ ಗೆಲ್ಸ್ಕೊಂಬರೋ ಅಂತ ಒನ್ಲೈನ್ ಅಜೆಂಡಾವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಫಿಕ್ಸ್ ಮಾಡೋರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದ್ಯೇಶ್ವರಿ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.